ಎಲ್ಲದಕ್ಕೂ ಕೂಡ ಗೆರ್ಸ್ ಯಾವುದಿದೆ ಅದಕ್ಕೆಲ್ಲದಕ್ಕೂ ಕೂಡ ಈ ರೋಗ ಬರ್ತದೆ. ಈ ರೋಗವನ್ನು ಯಾಕೆ ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಅದು ಪ್ರಕೃತಿ ದತ್ತವಾಗಿ ಎಲ್ಲೋ ರೀತಿಯಲ್ಲಿ ಬರ್ತದೆ. ಇದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಯಾಕೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಒಂದು ಕಡೆಗೆ ಕೋಳಿ ಕುರಿ ಈ ಮಾಂಸವನ್ನು ತಿಂದು ಜೀವನ ಮಾಡ್ತಕ್ಕಂಥವ್ರು ಜಾಸ್ತಿ ಜನ ಇದ್ದೀವಿ. ನಾವು ಅದನ್ನು ಹೊರಗಡೆಗೆ ಬೇರೆ ಬೇರೆ ದೇಶಕ್ಕೆ ರಫ್ತು ಮಾಡೋಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಎಲ್ಲೋ ಒಂದು ಕಡೆಗೆ ನಾವು ರಫ್ತು ಮಾಡಬೇಕಾದಾಗ ಕಾಲುಬಾಯಿ ಜ್ವರಕ್ಕೆ ಬಂದಿದೆ ಯಾವುದಾರ ದೇಶಕ್ಕೆ ಅಂದರೆ ಆ ದೇಶದಿಂದ ಕುರಿ ಮಾಂಸ ಮತ್ತು ಮೇಕೆ ಮಾಂಸನ ತಗೊಳೋದಿಲ್ಲ. ನಮಗೆಲ್ಲ ಒಂದು ಕಡೆಗೆ ಅದು ಒಂದು ದೊಡ್ಡ ಪ್ರಮಾಣದ ನಷ್ಟ ಆಗ್ತದೆ. ಆ ಕಾರಣಕ್ಕೋಸ್ಕರ ಕಾಲುಬಾಯಿ ಜ್ವರವನ್ನು ನಿಯಂತ್ರಣ ಮಾಡೋದಕ್ಕೆ ಇದು 9ನೇ ಸುತ್ತು. ಅಂದರೆ ವರ್ಷಕ್ಕೆ 2 ಸುತ್ತು ಅಂತ ಇರೋದು. ಈಗ ನಾನು ಮಂತ್ರಿಯಾಗಿ ಎಷ್ಟು ವರ್ಷ ಆಯ್ತಲ್ಲೇ? 13-14ರಲ್ಲಿ. ಅಂದರೆ ನೀವು ಅಲ್ಲ 7 ವರ್ಷಕ್ಕೆ 15 ಆಗ್ಬೇಕಾಯ್ತು. ಇನ್ನು 9 ಹೆಂಗೈತೆ? ನೀವು ಏನೇ ಹೇಳಿ, ನೀವು 6 ತಿಂಗಳಿಗೆ ಒಂದ್ಸರಿ ಈಗ ಏನು ಇತ್ತೀಚಿನ ಬಗ್ಗೆ ನಡೀತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಸಹಾಯನೂ ಕೂಡ ಇದೆ. ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದಕ್ಕೆ ವ್ಯಾಕ್ಸಿನೇಷನ್ ಮಾಡೋದಕ್ಕೆ ವ್ಯಾಕ್ಸಿನ್ ಸಿಗ್ತಿರಲಿಲ್ಲ ಕೂಡ. ಹೈದರಾಬಾದಲ್ಲಿ ಒಂದು ವ್ಯಾಕ್ಸಿನ್ ನಾವು ಕೊಡ್ಕೊಂತಿದ್ವಿ, ಭಾರತ್ ಬಯೋಟೆಕ್ ಅಂತೇಳಿ. ಅವ್ರನ್ನ ನಾನು ಕರ್ನಾಟಕಕ್ಕೆ ಕರ್ಕೊಂಬಂದು ಇಲ್ಲೇ ಒಂದು ವ್ಯಾಕ್ಸಿನ್ ಫ್ಯಾಕ್ಟ್ರಿನ ಮಾಡಿ ಇವತ್ತು ಇಡೀ ದೇಶಕ್ಕೆ ವ್ಯಾಕ್ಸಿನ್ ಸಪ್ಲೈ ಆಗ್ತಿರೋದು ಎಲ್ಲಿಂದ ಅಂದರೆ ಬೆಂಗಳೂರಿಂದ, ಮಾಲೂರಿಂದ ಸಪ್ಲೈ ಆಗ್ತಿದೆ. ಆ ರೀತಿಯಾಗಿ ನಾನು ಇದರಲ್ಲಿ ಸಂಬಂಧಪಟ್ಟಂಥ ಮಂತ್ರಿ ಆಗಿರೋದ್ರ ಜೊತೆಗೆ ನಾನು ಯಾವಾಗಲೂ ಸ್ಕೂಲ್ ಬಿಟ್ಟು ಹೋದಾಗ, ಹಳ್ಳಿಗೆ ಹೋದಾಗ ನಾನು ದನ ಕಾಯ್ತಿದ್ದೆ. ಗೌಡ್ನಂಗೆ ನಾನೇನು ಶ್ರೀಮಂತ ಇರಲಿಲ್ಲ. ನಾನು ದನ ಕಾಯಕ್ಕೆ ಹೋಗ್ತಿದ್ದೆ, ಕಾಯ್ತಿದ್ದೆ. ಜಂಗಲಿ ದನನೂ ಕಾಯ್ತಾ ಇದ್ವಿ. ನನಗೆ ಅದೇನು ಮೊದಲಿಂದಲೂ ಕೂಡ ಈ ಪ್ರಾಣಿಗಳ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಇವತ್ತು ನಾನು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಕೂಡ ಈ ಕಾಲುಬಾಯಿ ಜ್ವರವನ್ನು ಬೆಳೆಯೋದಕ್ಕೆ ಬಿಡಬೇಡಿ. ನೀವು ಕಾಲುಬಾಯಿ ಜ್ವರ ಅಂತ ಹೇಳಿದ್ರೆ ವ್ಯಾಕ್ಸಿನೇಷನ್ ಒಂದೇ. ಅದನ್ನು ನಿಯಂತ್ರಣ ಮಾಡಬೇಕಾದಾಗ ವ್ಯಾಕ್ಸಿನೇಷನ್ ಬಿಟ್ಟರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಆ ವ್ಯಾಕ್ಸಿನೇಷನ್ ಇದು ಕೂಡ ನಾವು ಎಲ್ಲ ಪ್ರಾಣಿಗಳಿಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ಅನಿವಾರ್ಯ. ಈ ಸಂದರ್ಭದಲ್ಲಿ ಈ ಕಾಲುಬಾಯಿ ಜ್ವರ ಸಾಕಷ್ಟು ಪ್ರಾಣಹಾನಿಗಳನ್ನು ಆಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಸಾಕಷ್ಟು ನಾವು ರಾಸುಗಳನ್ನ ಇಡೀ ರಾಜ್ಯದಲ್ಲಿ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಅದರಿಂದ ಇದನ್ನು ಸರ್ಕಾರ ಮನಗಂಡು ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು, ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ಇದು 9ನೇ ಸುತ್ತಿನ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದಾರೆ. ನಮ್ಮೆಲ್ಲ ರೈತ ಬಾಂಧವರು ಈ ಒಂದು ಲಸಿಕಾ ಕಾರ್ಯಕ್ರಮನ ಯಶಸ್ವಿಯಾಗಿ ತಮ್ಮ ರಾಸುಗಳಿಗೆ ಆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗ್ತೈತಿ. ಅಂದರೆ ಈಗ ನಾವು ಅನಿವಾರ್ಯ ಸ್ಥಿತಿನಲ್ಲಿದ್ದೀವಿ. ಒಂದು ನಾವೇನಾದರೂ ರಾಸುಗೆ ಈ ರೋಗ ಕಂಡು ಬಂದರೆ ಇಡೀ ಅದು ಹಲವಾರು ಗಾಳಿಯಿಂದ, ಕುಡಿಯೋ ನೀರಿಂದ, ಹಲವಾರು ರೀತಿಯಲ್ಲಿ ಅದು ಒಂದು ಅಂಟು ರೋಗ ಸಾಂಕ್ರಾಮಿಕವಾಗಿ ಅದು ಹರಡತಕ್ಕಂಥ ಹಿನ್ನೆಲೆ ಇರೋದ್ರಿಂದ ನೀವು ಅತಿ ಸೂಕ್ಷ್ಮವಾಗಿ ಈ ರೋಗ ಬಂದ ತಕ್ಷಣ ಕನಿಷ್ಠ ವರ್ಷಕ್ಕೆ 2 ಬಾರಿ ಅದರ ಲಸಿಕೆಯನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತ ಬಾಂಧವರು ಮಾಡ್ಕೋಬೇಕು. ಈಗ ಯಾಕೆಂದ್ರೆ ಈಗಾಗಲೇ ರಾಸುಗಳಿಗೆ ಇವತ್ತು ಬೆಲೆ ಜಾಸ್ತಿ ಆಗ್ತಾ ಐತಿ. ಸುಮಾರು ಏನಿಲ್ಲ ಅಂದ್ರೂ ಕೂಡ CVSಗಳು ಬಹಳ ಇಂಥ ರೋಗಗಳ ಹಿನ್ನೆಲೆಯಲ್ಲಿ ತಾವುಗಳು ಅವಕ್ಕೆ ಸೂಕ್ಷ್ಮವಾಗಿ ಗಮನಿಸಿ ಈ ಅವಕ್ಕೆ ಲಸಿಕೆಯನ್ನು ಹಾಕಿಸ್ಬೇಕು. ತಾವು ತೋಟದ ಮನೇಲಿ ಇರ್ಬೋದು, ಊರಿಂದ ಹೊರಗಡೆ ಇರ್ತಕ್ಕಂಥದ್ದು ಇರ್ಬೋದು, ಯಾರಿದ್ರು ಸರಿನೇ ಅವನ್ನೆಲ್ಲವೂ ಕೂಡ ಡಾಕ್ಟರ್ ಬಂದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವದಲ್ಲೇ 8 ಗಂಟೆ ಒಳಗೇನೆ ನೀವು ಈ ಲಸಿಕೆಯನ್ನ ಹಾಕ್ಸಿರ್ ಮಾತ್ರ ಅದು ಪರಿಣಾಮಕಾರಿಯಾಗಿ ಆ ಒಂದು ಹಸುವಿಗೆ ಆ ಒಂದು ಲಸಿಕೆ ಅನುಕೂಲ ಆಗ್ತದೆ. ಅದರಿಂದ ನೀವೆಲ್ಲರೂ ಕೂಡ ಇದನ್ನ ನಮ್ಮ ರೈತ ತಮ್ಮ ಪಕ್ಕದ ಮನೆಗಳಿಗೆ ಎಲ್ರಿಗೂ ಕೂಡ ಹೇಳಿ ಇದೊಂದು ವಿಶೇಷವಾದಂತ ಆಂದೋಲನದ ರೂಪದಲ್ಲಿ ಈ ಕಾರ್ಯಕ್ರಮವನ್ನ ನೀವು ಯಶಸ್ವಿಗೊಳಿಸಬೇಕು. ಮತ್ತು ಅದ್ರ ಜೊತೆನಲ್ಲಿ ಈಗಾಗಲೇ ನಿಜ ಕೂಡ ನಮಗೆ ಒಂದು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಶಾಸಕರು ಬಂದು ಒಂದು ರೈತರಿಗೆ ಒಂದು ಉತ್ತೇಜನ ಕೊಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗಾಗಲೇ ಅನುಭವ ಇದು. ಕೆಲವೊಬ್ಬರು ಪಶು ಸಂಗೋಪನಾ ಸಚಿವರಾಗಿ ಈ ಒಂದು ವ್ಯವಸ್ಥೆನಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸಿ ಅದಕ್ಕೆ ಪ್ರಚಾರ ಕೊಡೋದ್ರಿಂದ ವ್ಯಾಪಕವಾಗಿ ಆ ರೈತರು ಅದನ್ನ ಬಳಸ್ಕೊಳ್ತಾರೆ.
ಆ ಮುಖಾಂತರ ರೈತರು ತಮ್ಮ ರಾಸುಗಳಿಗೆ ಅನುಕೂಲ ಆಗೋ ರೀತಿಯ ಚಿಕಿತ್ಸೆಯನ್ನ ಮಾಡಿಸ್ತಾರೆ ಎಂಬ ಒಂದು ದೃಷ್ಟಿಯಿಂದ ಇವತ್ತು ತಾವೆಲ್ಲೇ ಇವತ್ತು ಇಲಾಖೆ ಇರ್ಬೋದು ಮತ್ತು ನಮ್ಮ ಒಂದು ಒಕ್ಕೂಟ ಇರ್ಬೋದು, ನಾವೆಲ್ಲ ಆಯೋಜಿಸರು ಕೂಡ ಪಶುಸಂಗೋಪನಾ ಕಾರ್ಯಕ್ರಮಗಳಿಗೆ ನಿಜವೂ ಕೂಡ ಅವರು ಭಾಗವಹಿಸಿ ಉತ್ತೇಜನವನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಒಂದು ಬಾಲನಹಳ್ಳಿ ಗ್ರಾಮದಲ್ಲಿ ನಾವು ಇವತ್ತು ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಮಾಜಿ ಸಚಿವರು, ಹಾಲಿ ದೆಹಲಿ ಪ್ರತಿನಿಧಿಗಳು, ಕರ್ನಾಟಕ ಸರ್ಕಾರ, ಜನಪ್ರಿಯ ಶಾಸಕರಾದಂಥ ಜಯಚಂದ್ರ ಸಾಹೇಬ್ರೆ, ಈ ಭಾಗದ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದಂಥ SR ಗೌಡ್ರೆ ಹಾಗೂ ತಿಪ್ಟೂರು ತಾಲೂಕಿನ ಹಾಲು ಒಕ್ಕೂಟದ ನಿರ್ದೇಶಕರಾದಂಥ ಬಾಲನಹಳ್ಳಿ ಮಾದೇಹಳ್ಳಿ ಪ್ರಕಾಶ್ ಅವರೇ ಹಾಗೂ ಬಾಲನಹಳ್ಳಿ ಪ್ರಕಾಶ್ ಅವರೇ, ಇಂದಿನ ಮಾಜಿ ನಿರ್ದೇಶಕರಾದಂಥ ಬಾಲನಹಳ್ಳಿ ಪ್ರಕಾಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಾಜಿ ಉಪನಿರ್ದೇಶಕರು ಆದಂಥ ಗೋಮ ನಾಗರಾಜ್ ಸಾಹೇಬ್ರೆ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹೈನುಗಾರರೇ, ರೈತಾಪಿ ವರ್ಗದವರೇ, ಈಗಾಗಲೇ ನಮ್ಮ ಸಂಪತ್ ಕುಮಾರ್ ಅವರು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ದಾರೆ, ಕಾಲುಬಾಯಿ ಜ್ವರದ ಲಸಿಕೆ ಅದರ ಒಂದು ಪ್ರಾಮುಖ್ಯತೆ ಏನು, ಏಕ ರೈತರು ಪ್ರತಿಯೊಂದು ರಾಸುವಿಗೂ ತಪ್ಪದೇ ಒಂದು ಲಸಿಕೆನ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕೊಬೇಕು ಅನ್ನೋ ಒಂದು ಪ್ರಾಮುಖ್ಯತೆ ಈಗಾಗಲೇ ಅವರು ಹೇಳಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ನಾವು ಈಗಾಗಲೇ 9ನೇ ಸುತ್ತಿಂದು ಇದು NADCP ಕಾರ್ಯಕ್ರಮ ಆದ ನಂತರ 9ನೇ ಬಾರಿ, ವರ್ಷಕ್ಕೆ 2 ಬಾರಿ ಅಂತ 9ನೇ ಬಾರಿ ಕ್ಯಾಂಪೈನ್ ಮೋಡ್ ಸಮರೋಪಾದಿಯಲ್ಲಿ ಪ್ರತಿಯೊಬ್ಬ ರೈತನ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಲಸಿಕೆ ಹಾಕುವಂತ ಕಾರ್ಯಕ್ರಮ. ರೈತರಲ್ಲಿ ಏನಪ್ಪಾ ಅಂತಂದ್ರೆ ಈಗ ಸ್ವಲ್ಪ ಒಂದು 90% ನಿವಾರಣೆ ಆಗಿದೆ. ಈ ಹಿಂದೆ ಏನಿತ್ತು ಅಂತಂದ್ರೆ, ಇಲ್ಲ ವ್ಯಾಕ್ಸಿನ್ ಮಾಡಿಸಿದ್ರೆ ಹಾಲು ಕಮ್ಮಿ ಆಗುತ್ತೆ, ಜ್ವರ ಬರುತ್ತೆ, ಮತ್ತೊಂದಾಗುತ್ತೆ, ಬೇರೆ ಬೇರೆ ದುಷ್ಪರಿಣಾಮಗಳಾಗ್ತದೆ ಅಂತ ಒಂದು ಅವರಲ್ಲಿ ತಪ್ಪು ಕಲ್ಪನೆ ಇತ್ತು. ಆ ಕಲ್ಪನೆ ಇತ್ತೀಚೆಗೆ ನಿವಾರಣೆ ಆಗಿದೆ. ಈ ಒಂದು ರೋಗ ಬಂತು ಅಂತಂದ್ರೆ ಲೈಫ್ ಅದು ಆ ಹಸುವಿನ ಲೈಫ್ ಹೋದಂಗೆನೆ, ಜೀವಂತವಾಗಿದ್ರೂ ಸಹ ಅದು ಪ್ರೊಡಕ್ಟಿವಿಟಿ ಇಲ್ಲ, ಮುಂದಕ್ಕೆ ಅದಕ್ಕೆ ಸಂತಾನ ಗರ್ಭ ಧರಿಸುವಂತ ಸಾಮರ್ಥ್ಯವನ್ನು ಕಳ್ಕೊಳ್ಳೋಂಥದ್ದು, ಇವೆಲ್ಲ ಅಡ್ಡ ಪರಿಣಾಮಗಳು ನಿಮ್ಗೆ ಒಂದ್ಸರಿ ಕಾಯಿಲೆ ಬಂದ್ರೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಂದು ಮನೆಗೆ ಹೋಗಿ ಮಾಡಬೇಕು, ಅಥೆಂಟಿಸಿಟಿ ಇರಬೇಕು ಅಂತ ಹೇಳಿ ಈ ಬಾರಿ ಪ್ರತಿಯೊಬ್ಬ ರೈತನಿಗೆ ಒಂದು ಲಸಿಕೆ ಹಾಕಿದಾಗ ರೈತನಿಂದ ಒಂದು OTP ತಗೊಂಡು. ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡ್ ಇಂದ ದಪ್ಪ ಆದೆ ಅಂತಿದ್ರಲ್ಲ, ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ.